ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬಿ ಹ್ಯಾಪಿ. ಆರೋಗ್ಯವೇ ಮಹಾಭಾಗ್ಯ ಅಂತ ಹೇಳ್ತಾರೆ. ದುಡ್ಡು ಕಾಸು ಅಂತಸ್ತು ಎಷ್ಟೇ ಇದ್ರೂ ಆರೋಗ್ಯ ಇಲ್ಲ ಅಂದರೆ ಏನಿದ್ರೂ ವ್ಯರ್ಥನೇ. ಆ ಆರೋಗ್ಯ ನಮಗೆ ಇವಾಗ ಸಿಗಬೇಕು ಅಂದರೆ ಸ್ವಲ್ಪನಾದರೂ ನಾವು ಹೆಲ್ತಿ ಫುಡ್ನ ತಿನ್ನಲೇಬೇಕಲ್ವಾ. ಅದಕ್ಕೆ ಇವತ್ತು ನಾನು ರಕ್ತಹೀನತೆ ಅಂದರೆ ಬಾಡಿಯಲ್ಲಿ ರಕ್ತ ಕಡಿಮೆ ಆದರೆ, ಆ ರಕ್ತದಲ್ಲಿರುವಂತಹ ಕಬ್ಬಿಣಾಂಶ ಕಡಿಮೆ ಆದರೆ ಅದನ್ನು ರೀಪ್ಲೇಸ್ ಮಾಡೋ ಅಂತಹ ಒಂದು ಸೂಪರ್ ಆಗಿರುವಂತಹ ರೊಟ್ಟಿ ಮಾಡ್ತಾ ಇದ್ದೀನಿ. ಚಿಕ್ಕ ಮಕ್ಕಳಾಗಲಿ ದೊಡ್ಡವರಾಗಲಿ ಯಾರಿಗೇ ಆಗಲಿ ಈ ಥರ ಒಂದು ರೊಟ್ಟಿ ಮಾಡಿಕೊಡೋದ್ರ ಮೂಲಕ ನಾವು ಆ ಒಂದು ಸ್ವಲ್ಪ ಬ್ಲಡ್ ಪ್ರೊಡಕ್ಷನ್ನ ನಾವು ಇಂಪ್ರೂವ್ ಮಾಡ್ಕೊಳ್ಬೋದು ಅವರಲ್ಲಿ. ಅದಕ್ಕೆ ನೋಡಿ, ಒಂದು ಕಲಸೋ ಅಂತಹ ಪಾತ್ರೆಗೆ ಒಂದು 2 ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ. 2 ಸ್ಪೂನ್ ಅಂತೇನಿಲ್ಲ, ನಿಮ್ಮ ಮನೆಗೆ ಎಷ್ಟು ಜನ ಇದ್ದಾರೆ ನೋಡಿಕೊಂಡು ಅಷ್ಟು ನೀವು ಯೂಸ್ ಮಾಡ್ಕೊಳ್ಬೋದು. ಇದಕ್ಕೆ ರುಚಿಗೆ ಅಗತ್ಯ ಇರೋಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ ಸೇರಿಸ್ತಾ ಇದ್ದೀನಿ. ಜೀರಿಗೆ ನಮ್ಮ ಜೀರ್ಣಕ್ರಿಯೆಗೆ ತುಂಬಾ ಸಹಾಯ ಮಾಡುತ್ತೆ. ಹಾಗೆಯೇ ಒಂದೊಂದು ಸ್ಪೂನ್ ಅಂದ್ಕೊಳ್ಳಿ, ಒಂದು ಸ್ವಲ್ಪ ಕಡಲೆಬೇಳೆ ಸೇರಿಸ್ತಾ ಇದ್ದೀನಿ. ಚೆನ್ನಾಗಿರುತ್ತೆ ರೊಟ್ಟಿಯಲ್ಲಿ ಮಧ್ಯದಲ್ಲಿ ಸಿಗ್ತಾ ಇದ್ದರೆ ಕಡಲೆಬೇಳೆ ತುಂಬ ಚೆನ್ನಾಗಿರುತ್ತೆ. ಸಣ್ಣಗೆ ಕಟ್ ಮಾಡಿರೋಂತಹ ಕರಿಬೇವಿನ ಸೊಪ್ಪು ಸ್ವಲ್ಪ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಸಣ್ಣ ಕಟ್ ಮಾಡಿರೋಂತಹ ತೊಳೆದಿರೋಂತಹ ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ತಾ ಇದ್ದೀನಿ. ಅನಿಮಿಕ್ ಆದಾಗ ಅಂದರೆ ರಕ್ತಹೀನತೆ ಆದಂತಹ ಸಂದರ್ಭದಲ್ಲಿ ಅದನ್ನು ರೀಪ್ರೊಡ್ಯೂಸ್ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುವಂತಹ ಒಂದು ಸೊಪ್ಪಲ್ಲಿ ಈ ನುಗ್ಗೆ ಸೊಪ್ಪು ತುಂಬ ಒಳ್ಳೆ ಪಾತ್ರ ವಹಿಸುತ್ತೆ ಅಂತ ನಾವು ಹೇಳ್ಬೋದು. ನೋಡಿ, ಎಲೆ ಥರ ಅದನ್ನು ಬಿಡಿಸ್ಕೊಂಡಿದ್ದೀನಿ. ಒಂದು 2 ಇಡಿಯಷ್ಟು ಸೊಪ್ಪು ತೊಗೊಂಡಿದ್ದೀನಿ ನಾನಿಲ್ಲಿ. ಇದನ್ನು ಸ್ವಲ್ಪ ನೀರಲ್ಲಿ ಈ ಥರ ಚೆನ್ನಾಗಿ ತೊಳಿಬೇಕು. ಚೆನ್ನಾಗಿ ತೊಳೆದು ಇದನ್ನು ನಾನೀಗ ಆ ಅಕ್ಕಿ ಹಿಟ್ಟಿನ ರೊಟ್ಟಿ ಮಾಡ್ಕೊಳ್ಳೋ ಹಿಟ್ಟಿದೆಯಲ್ಲ ಅದಕ್ಕೆ ಬೆರೆಸ್ಕೊಳ್ತೀನಿ. ಈ ನುಗ್ಗೆ ಸೊಪ್ಪಲ್ಲಿ ನಾವು ಬಸ್ಸಾರು ಮಾಡ್ತೀವಿ, ಪರೋಟ ಮಾಡಬಹುದು, ಈ ಥರ ರೊಟ್ಟಿ ಮಾಡಬಹುದು, ಅಥವಾ ಖಾಲಿ ಹಾಗೇನೆ ಇದಕ್ಕೊಂದು ಸ್ವಲ್ಪ ಹೆಸರು ಕಾಳನ್ನು ಹಾಕ್ಕೊಂಡು ಪಲ್ಯ ಮಾಡ್ಬೋದು. ಇದೊಂದು ಸ್ವಲ್ಪ ಉಷ್ಣಕಾರಕ ಆಹಾರ, ಸ್ವಲ್ಪ ಹೀಟ್ ಆಗಿಬಿಡುತ್ತೆ. ಅದಕ್ಕೆ ಇದ್ರ ಜೊತೆಗೆ ಒಂದು ಸ್ವಲ್ಪ ಹೆಸರು ಕಾಳು ಅಥವಾ ಹೆಸರು ಬೇಳೆ ಈ ಥರದನ್ನು ಸೇರಿಸ್ಕೊಂಡು ನಾವು ಯೂಸ್ ಮಾಡ್ಬೋದು. ಪಲ್ಯ ಗಿಲ್ಯ ಮಕ್ಕಳೆಲ್ಲ ತಿನ್ನಲ್ಲ. ಈ ನುಗ್ಗೆ ಸೊಪ್ಪು ಅಂದರೆ ಒಂಚೂರು ಕಹಿ ಇದ್ದೇ ಇರುತ್ತೆ. ಸೊ ಹಾಗಾಗಿ ಮಕ್ಕಳು ಅದನ್ನು ತಿನ್ನೋದಿಲ್ಲ. ಅಂಥ ಸಂದರ್ಭದಲ್ಲಿ ಈ ಥರ ರೊಟ್ಟಿ ಮಾಡಿಕೊಡೋದ್ರ ಮೂಲಕ ನಾವು ನುಗ್ಗೆ ಸೊಪ್ಪನ್ನ ಅವ್ರಿಗೆ ತಿನ್ನಿಸ್ಬಹುದು. ಅದರಲ್ಲಿ ಅವ್ರಿಗೆ ತೆಗ್ದಿಡಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲ ಸೊಪ್ಪನ್ನ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು, ಅಂದರೆ ನೀರು ಅವಾಗವಾಗ ಎಷ್ಟು ಬೇಕು ನೋಡ್ಕೊಂಡು ಸೇರಿಸ್ಕೋಬೇಕು. ಇದನ್ನು ಇವಾಗ ನಾನು ರೊಟ್ಟಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತೀನಿ. ರೊಟ್ಟಿಗೆ ಬೇಕಾದಂತಹ ಹಿಟ್ಟು ನೋಡಿ ಇವಾಗ ತಯಾರಾಗಿದೆ. ರುಚಿಯಾಗಿರೋ ಅಂತಹ ಹೆಲ್ದಿಯಾಗಿರೋ ಅಂಥ ನುಗ್ಗೆ ಸೊಪ್ಪಿನ ರೊಟ್ಟಿ ಮಾಡ್ಕೊಳ್ಳೋಣ. ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆಯೇ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ. ಹಾಗೆಯೇ ಇನ್ನೊಂದು ತರಕಾರಿಗಳ ರೊಟ್ಟಿಯ ಒಂದು ರೆಸಿಪಿಯ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿದ್ದೀನಿ. ನಿಮಗೆ ತರಕಾರಿ ರೊಟ್ಟಿ ಮಾಡ್ಕೊಂಡು ತಿನ್ನಬೇಕು ಅನ್ನೋ ಇಂಟ್ರೆಸ್ಟ್ ಇದ್ದರೆ ನೀವು ಆ ವಿಡಿಯೋ ಕೂಡ ನೋಡ್ಬೋದು. ಈಗ ಬಿಸಿ ಬಿಸಿಯಾಗಿ ರೊಟ್ಟಿ ಮಾಡ್ಕೊಳ್ಳೋಣ ಬನ್ನಿ. ಮಾಡ್ಕೊಂಡಿರೋಂಥ ಹಿಟ್ಟಿಂದ ಸ್ವಲ್ಪ ಉಂಡೆಗಳನ್ನ ಮಾಡಿಕೊಂಡು ಈ ಥರ ಒಂದು ಆಯಿಲ್ ಕವರ್ ಮೇಲೆ ಈ ಥರ ರೊಟ್ಟಿಗಳನ್ನ ತಟ್ಕೋಬೋದು, ಅಥವಾ ಬಾಳೆ ಎಲೆ ಇದ್ದರೆ ಅದ್ರ ಮೇಲೆ ನೀವು ರೊಟ್ಟಿ ತಟ್ಕೋಬೋದು. ನೋಡೋಕೆ ಇವಾಗಲೇ ಎಷ್ಟು ಚೆನ್ನಾಗಿದೆ ನೋಡಿ, ಎಷ್ಟು ಕಲರ್ಫುಲ್ ಆಗಿದೆ. ಬಿಸಿ ಆಗಿರುವಂತಹ ಹೆಂಚು ಅಥವಾ ತವಾ ಯಾವುದ್ರ ಮೇಲಾದರೂ ಈ ಥರ ಹಾಕಿ ಸ್ವಲ್ಪ ಚೆನ್ನಾಗಿ ಪ್ರೆಸ್ ಮಾಡಿದ್ರೆ ಆ ಪೇಪರು ಅದಕ್ಕೆ ತವಾಗೆ ಟಚ್ ಕೂಡ ಆಗೋದಿಲ್ಲ. ನೀಟಾಗಿ ರೊಟ್ಟಿ ಎಲ್ಲ ತವಾ ಮೇಲೆ ಬರುತ್ತೆ. ಲಿಡ್ನ ಕ್ಲೋಸ್ ಮಾಡಿ ಒಂದು 3 ಮಿನಿಟ್ಸ್ ನಾವು ಇದು ಬೇಯಿಸಬೇಕು. ಲಿಡ್ನ ಕ್ಲೋಸ್ ಮಾಡಿಲ್ಲ ಅಂದರೆ ಏನಾಗುತ್ತೆ, ಅರ್ಧಂಬರ್ಧ ಬೆಂದಾಗ ಆಗ್ಬಿಡುತ್ತೆ. ಒಂದು ಸೈಡ್ ನೋಡಿ ಈ ಥರ ಚೆನ್ನಾಗಿ ಬೆಂದಿದೆ. ಈಗ ಇನ್ನೊಂದು ಸೈಡ್ ಕೂಡ ಅದನ್ನು ಟರ್ನ್ ಮಾಡಿ 2 ಕಡೆನೂ ಬೇಯಿಸ್ಕೊಳ್ಳೋಣ. ನೋಡಿ ಸ್ನೇಹಿತರೆ, ನುಗ್ಗೆ ಸೊಪ್ಪಿನ ರುಚಿಯಾಗಿರುವಂತಹ ಆರೋಗ್ಯಕರವಾಗಿರುವಂತಹ ರೊಟ್ಟಿ ರೆಡಿಯಾಗಿದೆ. ಮೇಲೆ 1 ಸ್ಪೂನ್ ತುಪ್ಪ ಹಾಕ್ಕೊಂಡು ತೆಂಗಿನಕಾಯಿ ಚಟ್ನಿ ಜೊತೆ ತಿಂದರೆ ತುಂಬಾ ರುಚಿಯಾಗಿರುತ್ತೆ. ನೀವು ಸಹ ಮನೆಯಲ್ಲಿ ಈ ಥರ ನುಗ್ಗೆ ಸೊಪ್ಪಿನ ರೊಟ್ಟಿ ಒಂದ್ಸಲಿ ಮಾಡ್ಕೊಳ್ಳಿ. ಹೇಗೆ ನಿಮ್ಗೆ ಇಷ್ಟ ಆಯ್ತಾ ಇಲ್ವಾ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ. ಮತ್ತೆ ಇನ್ನೊಂದು ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿ ತನಕ ಬಾಯ್.